ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಿಶಾ ಕುಕಿಂಗ್. ಪ್ಲೀಸ್ ನನ್ನ ಚಾನಲ್ ಯಾರು ಹೊಸಬ್ರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ಸಿಂಪಲ್ ಆಗಿರೋ ರೆಸಿಪಿ ನಿಮಗೆ ತೋರಿಸುತ್ತೇನೆ ನಾನು. ಆಮೇಲೆ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗೆ ಯಾರಿಗೆ ರಕ್ತಹೀನತೆ ಇರ್ತದೆ ನೋಡಿ, ದಯವಿಟ್ಟು ಒಂದು ಸಲ ಬೀಟ್ರೋಟ್ ಪಲ್ಯ ಮಾಡ್ಕೊತೀನಿ. ದಿನ ಬೀಟ್ರೋಟ್ ಪಲ್ಯ ಮಾಡ್ಕೊತೀನಿ, ಏನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲಾಂದರೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ನಿಮಗೆ ಜ್ಯೂಸ್ ಮಾಡೋಕ್ಕೆ ಕುಡಿಯೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಈ ಥರ ಬಾಜಿ ಮಾಡ್ಕೊತೀನಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಹೆಲ್ತಿಗೆ ಕೂಡ ಒಳ್ಳೆ ಪ್ರೋಟೀನ್ ಸಿಗ್ತದೆ, ಒಳ್ಳೆ ಪೊಟ್ಯಾಸಿಯಮ್ ಇರ್ತದೆ, ಒಳ್ಳೆ ನೈಟ್ರೇಟ್ಗಳು ಇರ್ತವೆ. ಹಾಗಾಗಿ ಬೀಟ್ರೋಟ್ ಪಲ್ಯ ಎಲ್ಲರೂ ತಿನ್ನಬೇಕು ದಯವಿಟ್ಟು. ಇದು ನೋಡಿದರೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಬಟ್ ಇದರಿಂದ ತುಂಬ ಹೆಲ್ತಿಗೆ ಲಾಭಗಳಿದ್ದಾವೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡ್ತಿದ್ದೀರಾ, ಯಾರು ಸ್ಕಿಪ್ ಮಾಡಬೇಡಿ. 4 ನಿಮಿಷ ಇದೆ. 4 ಬೀಟ್ರೋಟ್ ತೊಗೊಂಡಿದ್ದೀನಿ. ಇದು 4 ಬೀಟ್ರೋಟು ಒಂದು 250 ಗ್ರಾಮ್ ಇದೆ ಅಷ್ಟೇ. ತೊಗೊಂಡಾದಮೇಲೆ ಇದನ್ನ ಏನು ಮಾಡಬೇಕಂದ್ರೆ, ಒಂದು ಕೊಬ್ಬರಿ ಜಾಡಿ ಇರ್ತದಲ್ವಾ, ಆ ಜಾಡಿ ತೊಗೊಂಡು ಎರ್ಚ್ಕೋಬೇಕು. ಇದನ್ನು ಹೇಗೆ ಎರ್ಚ್ಕೋಬೇಕಂದ್ರೆ, ಅತಿ ಸಣ್ಣಗೆ ಎರ್ಚ್ಕೋಬೇಡಿ, ಸ್ವಲ್ಪ ಗರಿಯಾಗಿರಬೇಕು. ಗರಿ ಆಗಿದ್ದರೆ ನಾವು ಪಲ್ಯ ಮಾಡ್ತೀವಲ್ವ, ಆವಾಗಲೇ ಇದೇನು ಮುದ್ದೆ ಆಗೋಲ್ಲ. ನಮ್ಮ ಕಡೆ ನಾವು ಮುದ್ದೆ ಆಗೋಲ್ಲ ಅಂತ ಹೇಳ್ತೀವಿ. ಸ್ವಲ್ಪ ಉದುರು ಇರೋಲ್ಲ ಪಲ್ಯ ಯಾವಾಗಲೂ. ನೋಡಿ, ಈ ಥರ ಗರಿಯಾಗಿ ಇರಬೇಕು. ಹಾಗಾದರೆ ಇದು ಪಲ್ಯ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರ್ತದೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಪ್ಲೀಸ್ ಕಮೆಂಟ್ಸ್ ಮಾಡಿ. ತುಂಬ ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರು ತಿನ್ನಲ್ಲ ನೋಡಿ, ದಯವಿಟ್ಟು ಈ ಥರ ಮಾಡಿಕೊಡಿ, ಇಲ್ಲಾಂದರೆ ಜ್ಯೂಸ್ ಮಾಡಿಕೊಡಿ, ತುಂಬ ಚೆನ್ನಾಗಿರ್ತದೆ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ತೊಗೊಂಡು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀವಿ ನಾವು. 1 ಅಥವಾ 1.5 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡ ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಚಟಪಟ ಅಂತಿರಬೇಕಾದ್ರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದು ಕೂಡ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದಂತ ಹೇಳ್ಬೋದು. ಯಾವುದೇ ಅಡುಗೆ ಮಾಡಿ ಕರಿಬೇವಿನ ಸೊಪ್ಪು ಮಾತ್ರ ಮಿಸ್ ಮಾಡಬೇಡಿ, ಓಕೆನಾ. ಹಾಗೆ ಒಂದು 4 ಚಿಲ್ಲಿ ತೊಗೊಂಡಿದ್ದೀನಿ, ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೇನು ಮಾಡಬೇಕಂದ್ರೆ ಫ್ರೈ ಮಾಡಬೇಕು. ಸ್ವಲ್ಪ ಚಿಲ್ಲಿ ಯಾವಾಗಲೂ ನಾವು ಅಡುಗೆ ಮಾಡಬೇಕಾದಾಗ ಫಸ್ಟ್ ಚಿಲ್ಲಿ ಫ್ರೈ ಮಾಡ್ಕೊಳ್ಳಿ ದಯವಿಟ್ಟು. ಆಮೇಲೆ ಇದಕ್ಕೆ ಒಂದು ಸಣ್ಣದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಸಣ್ಣಾಗಿ ಕಟ್ ಮಾಡಿದಂಥ ಈರುಳ್ಳಿನ ನಾವು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ನಾವು ಫ್ರೈ ಮಾಡೋಣ. ಫ್ರೈ ಆದಮೇಲೆ ಇದಕ್ಕೆ ಮತ್ತೆ ನೋಡಿ, ಈ ಥರ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ಈ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಯಾವಾಗಲೂ. ಬ್ರೌನ್ ಕಲರ್ ಆದಮೇಲೆ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನೊಂದು ಸಣ್ಣ ಟೊಮೊಟೊ ಹೆಚ್ಕೊಂಡಿದ್ದೀನಿ. ಸಣ್ಣ ಟೊಮೊಟೊ ಹೆಚ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ನೀಟಾಗಿ ಫ್ರೈ ಮಾಡಿ. ಇದಕ್ಕೆ ರುಚಿ ತಕ್ಕಂತೆ ಉಪ್ಪು ಕೂಡ ಹಾಕ್ಕೊಳ್ಳಿ. ಹೀಗೆ ಉಪ್ಪು ಹಾಕ್ಕೊಂಬಿಡಿ, ಹಾಗಾದರೆ ತುಂಬ ಟೇಸ್ಟ್ ಆಗ್ತದೆ. ಉಪ್ಪು ಹಾಕ್ಕೊಂಡಾದಮೇಲೆ ನಾವು ಒಂದು 5 ಅಥವಾ 10 ನಿಮಿಷ ಇದನ್ನು ಫ್ರೈ ಮಾಡಿ, ಓಕೆನಾ. ಇದು ಫ್ರೈ ಆದಮೇಲೆ ನಾವು ಆವಾಗಲೇ ಎರ್ಚಿಟ್ಟಿರ್ತೀವಲ್ವ ಬೀಟ್ರೋಟ್ ಪಲ್ಯನ, ಆ ಬೀಟ್ರೋಟ್ ಪಲ್ಯ ಇದಕ್ಕೆ ಆ್ಯಡ್ ಮಾಡಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು ನೋಡಿ, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಯಾಕೆ ಈ ಥರ ನಾವು ಎರ್ಜೋದ್ರಿಂದ ಏನು ಲಾಭ ಅಂದರೆ, ಇದು ಬೇಗ ಬಾಯ್ಲ್ ಆಗುತ್ತೆ ಆ್ಯಂಡು ಹಸಿ ಸ್ಮೆಲ್ ಕೂಡ ಬೇಗ ಹೋಗುತ್ತೆ. ನಾನು ಇದಕ್ಕೆ 1 ಅಥವಾ ಸ್ಪೂನ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ. ಹಾಗೆ ಒಂದು ಚುಟಿಕೆ ಧನಿಯಾ ಪೌಡರ್ ಕೂಡ ಯೂಸ್ ಮಾಡ್ತೀನಿ. ಯೂಸ್ ಮಾಡಿದಾದಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಳ್ಳಿ. 1 ಅಥವಾ 3 ನಿಮಿಷ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ನಾನು ಕಡಲೆ ಪುಡಿ, ಶೇಂಗಾ ಪುಡಿ ಇರ್ತದಲ್ವ, 1 ಸ್ಪೂನ್ ಶೇಂಗಾ ಪುಡಿ ಮತ್ತು 1 ಸ್ಪೂನ್ ಬಿಳಿ ಎಳ್ಳು ಪೌಡರು ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ನಾಲಿಗೆಗೆ ತುಂಬ ರುಚಿ ಕೊಡ್ತದೆ, ಹಾಗಾಗಿ ನಾನು 2 ಯೂಸ್ ಮಾಡ್ಕೊಳ್ತಾಯಿದ್ದೀನಿ. ಯೂಸ್ ಮಾಡ್ಕೊಂಡಾದಮೇಲೆ ಇದನ್ನೇ ಒಂದು 5 ಅಥವಾ 15 ನಿಮಿಷ ಫ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಮೇಲೆ ಕ್ಯಾಪ್ ಹಾಕಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಆಮೇಲೆ ಸ್ವಲ್ಪ ಜವಾರಿ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡಾದಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಫ್ರೈ ಮಾಡಿ. ಹುಷಾರು ನೋಡಿ, ಕೆಳಗಡೆ ಸೀದಿ ಹೋಗೋಕ್ಕೆ ಬಿಡಬೇಡಿ. ಯಾವಾಗಲೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಆಮೇಲೆ ನೀವು ಇದು ರೊಟ್ಟಿಯಲ್ಲಿ, ವೈಟ್ ರೈಸಲ್ಲಿ, ಚಪಾತಿ ಕೂಡ ತಿನ್ಬೋದು. ಆಮೇಲೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾರಿಗೆ ರಕ್ತಹೀನತೆ ಇದೆ ದಯವಿಟ್ಟು ಇದನ್ನು ತಿನ್ನಿ. ಹಾಗೆ ಇದರೊಳಗಡೆ ಯಾವಾಗಲೂ ಐರನ್ ಕಂಟೆಂಟ್ ಕೂಡ ಇರ್ತದೆ, ನೈಟ್ರೇಟ್ಗಳು ಕೂಡ ಸಹ ಕೂಡ ಇರ್ತವೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನನ್ನ ವಿಡಿಯೋ ನೋಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದ.